ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬೇಬಿ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲೊಂದು ಸೀರೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚ್ ಆಗುವಂಥ 2 ಕಲರ್ ತೊಗೊಂಡಿದ್ದೀನಿ. ಒಂದು ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ 3 ರೀತಿ ಸೂಜಿ ತೊಗೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಅಂತ. ಇದೊಂದು ಸ್ವಲ್ಪ ದೊಡ್ಡ ಸೂಜಿ, ನೀಡಲ್ಲು ಹೋಲ್ ದೊಡ್ಡ ಇರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸಣ್ಣ ಸೈಜು. ಇದು ಇನ್ನೂ ಮೀಡಿಯಮ್ ಸೈಜು. ಈ ರೀತಿ 3 ರೀತಿ ಸೂಜಿ ಸಿಗುತ್ತೆ ನೀಡಲ್ಲು. ನಿಮಗೆ ಯಾವ ರೀತಿ ಬೇಕು, ನೀವು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಿಮಗೆ ದಪ್ಪ ಕುಚ್ಚಬೇಕು ಅಂದರೆ ಸ್ವಲ್ಪ ದಪ್ಪ ಇರುವಂಥ ನೀಡಲ್ ತೊಗೋಬೇಕು. ಮೀಡಿಯಮಾಗಿ ಕಟ್ಟೋದಾದರೆ ನೀವು ಮೀಡಿಯಮ್ ಸೈಜ್ ತೊಗೋಬೋದು. ಇದು ಸಣ್ಣ ಸೂಜಿ, ಈ ಗೋಲ್ಡನ್ ಕಲರ್ ಥ್ರೆಡ್ ಹಾಕೋಕ್ಕೆ ತೊಗೊಂಡಿದ್ದೀನಿ ನಾನು. ಈಗ ನಾನು ಈ ದಾರನ ಯಾವ ರೀತಿ ಸುತ್ತೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ರೆಡ್ ಪ್ಯಾಡ್ ಇರುತ್ತಲ್ಲ, ಆ ಸಹಾಯದಿಂದ ನಾವು ಈ ರೀತಿ ದಾರನ ಸುತ್ಕೋಬೇಕು. ಅಲ್ಲಿ ಹಿಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಫಸ್ಟಿಂದ ಅಲ್ಲಿ ಇಲ್ಲಿ ಒಂದು ರೌಂಡಲ್ಲಿ ಬರೋದದು. ಈ ರೀತಿ ಸುತ್ತಾ ಬರಬೇಕು. ನಿಮಗೆ ಎಷ್ಟು ಬೇಕೋ ಆ ರೀತಿ ಸುತ್ಕೋಬೋದು. ನನಗಿಲ್ಲಿ ದಪ್ಪ ಕುಚ್ಚು ಬೇಕಾಗಿರೋದ್ರಿಂದ ನಾನು 137 ಸುತ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಒಂದು ರೌಂಡಿಗೆ ಒಂದು, ಹಾಗೆ ನಾನು 130 ರೌಂಡಲ್ಲಿ ಸುತ್ಕೊಂಡಿದ್ದೀನಿ. 137 ತೊಗೊಂಡಿದ್ದೀನಿ. ಈ ರೀತಿ ದಪ್ಪ ಬರುತ್ತೆ ಅದು. ನನಗೆ ದಪ್ಪ ಕುಚ್ಚು ಬೇಕಾಗಿತ್ತು, ಹಾಗಾಗಿ ನಾನು ದಪ್ಪ ತೊಗೊಂಡಿದ್ದೀನಿ. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ 100 ಎಳೆನೂ ತೊಗೋಬೋದು, ಇಲ್ಲ 80 ಎಳೆನೂ ತೊಗೋಬೋದು. ನೀವು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ತೊಗೋಬೋದು ನೀವು. ನೋಡಿ, ಈ ರೀತಿ ನಾನು ಇಲ್ಲಿ 130 ಎಳೆನ ಸುತ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಕಟರ್ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನೋಡಿ, ಈ ರೀತಿಯಾಗಿ ನಾನಿಲ್ಲಿ ಒಂದು ಕಟರ್ ಸಹಾಯದಿಂದ ಕಟ್ ಮಾಡಿಕೊಂಡೆ. ಈಗ ನೋಡಿ, ಇದನ್ನು ಯಾವ ರೀತಿ ಈಗ ಸೂಜಿ ನೀಡಲಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನಿಮಗೀಗ. ಇದನ್ನು ನಾವು 137 ಇರೋದನ್ನು ನೀವು ಈ ರೀತಿ ಹೋಗದೇ ಇದ್ದರೆ ನೀವು ಸ್ವಲ್ಪ ಮುಂದೆ ದೊಡ್ಡ ಸಣ್ಣ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು, ಈಗ ನಾನು ದಪ್ಪ ಸೂಜಿ ದಪ್ಪ ನೀಡಲ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಸ್ವಲ್ಪ ಸಣ್ಣದು ತೊಗೊಂಡ್ರೆ ಬೇಗ ಹೋಗಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ದಾರನ ನಾವು ನೀರಲ್ಲೂ ಸ್ವಲ್ಪ ಡಿಪ್ ಮಾಡಿ ಎದ್ಬಿಟ್ಟು ಹಾಸಿದರೆ ಬೇಗ ಹೋಗುತ್ತೆ ನೀಡಲ್ ಒಳಗಡೆ. ಈಗ ನಾನು ಈ ಸ್ವಲ್ಪ ದೊಡ್ಡ ನೀಡಲ್ ಇರೋದ್ರಿಂದ ಬೇಗನೆ ಹೋಗುತ್ತೆ. ನೀವು ಯಾವ ರೀತಿ ತೊಗೋತೀರ ಆ ರೀತಿ ನೀವು ಹಾಕ್ಕೋಬೋದು. ನೋಡಿ, ಈಗ ಇನ್ನೊಂದು ಕಲರ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ ನಾನೀಗ. ಈ 2 ಕಲರ್ನು ಸಹಿತ ಅದೇ ಸೇಮ್ 137 ಸುತ್ಕೋತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಂದರೆ ನೀವು ಕಡಿಮೆನೂ ಸುತ್ಕೋಬೋದು. ನಿಮಗೆ ಕುಚ್ಚು ಯಾವ ರೀತಿ ಸಿಂಪಲ್ಲಾಗಿ ಚಿಕ್ಕದಾಗಿ ಬೇಕು ಅಂದರೆ ನೀವು 100 ಎಳೆನೂ ಹಾಕ್ಕೋಬೋದು, 110 ಎಳೆನೂ ಹಾಕ್ಕೋಬೋದು, ಮತ್ತು ಇಲ್ಲ 80 ಎಳೆನೇ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಬೇಕು ಅಂತ ಆ ರೀತಿಯಲ್ಲಿ ನೀವು ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಇದನ್ನು ಸಹಿತ 130 ಎಳೆಯಾಗಿ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿ ದಪ್ಪ ಕುಚ್ಚು ಬೇಕು ಅಂತ ಹೇಳಿದರು, ಹಾಗಾಗಿ ನಾನು ಇಲ್ಲಿ 130 ಎಳೆಯಿಂದ ದಪ್ಪ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನಿಲ್ಲಿ ದೊಡ್ಡ ನೀಡಲ್ ತೊಗೊಂಡಿರೋದ್ರಿಂದ ದಾರ ಬೇಗ ಈಸಿಯಾಗಿ ಹೋಗಿಬಿಡುತ್ತೆ. ಸ್ವಲ್ಪ ನೀವು ನಿಧಾನಕ್ಕೆ ಇದು ಮಾಡಿದರೆ ಬರುತ್ತೆ ಅದು. ಈ ರೀತಿ ಮಾಡ್ತಾ ಹೋದರೆ ಸಿಗುತ್ತೆ ನಮಗೆ ನೀಟಾಗಿ ಎಲ್ಲನೂ ದಾರನೂ ನೀಡಲ್ ಒಳಗಡೆ ಹೋಗುತ್ತೆ. ನೋಡಿ, ಈಗ ಇದು ಕೂಡ ದಾರ ರೆಡಿ ಆಯ್ತು. ಈಗ ನೀವು ಇದನ್ನೆಲ್ಲ ಕುಚ್ಚು ಕಟ್ಟೋಕ್ಕೆ ಪರ್ಫೆಕ್ಟ್ ಆದಮೇಲೆ ನೀವು ಒಂದು ಟೇಬಲಿಂದನೋ ಸಹಾಯದಿಂದನೋ ದೊಡ್ಡದಾಗಿ ದಾರನ ಸುತ್ತಿಟ್ಕೊಂಡ್ರೆ ಬೇಗ ಕುಚ್ಚು ನಿಮಗೆ ಆಗುತ್ತೆ. ನೋಡಿ, ಈಗ ಇದು ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ. ಇದನ್ನು ಕೂಡ ನಾನು ಒಂದು 4 ಎಳೆನ ಈ ರೀತಿಯಾಗಿ ಸುತ್ಕೋತೀನಿ. 4 ಎಳೆ ಸುತ್ಕೊತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸುತ್ಕೋಬೋದು. ಎಷ್ಟು 2 ಸಾಕು. ನಮಗೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಕಟ್ಟೋಕ್ಕೆ ಕಷ್ಟ ಆದರೆ ನೀವು 2 ಎಳೆನೇ ಹಾಕ್ಕೋಬೋದು. ನಾನಿಲ್ಲಿ 4 ಎಳೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಹೆಮ್ಮಿಂಗ್ ಮಾಡೋ ಸೂಜಿ ಇರುತ್ತಲ್ಲ, ಆ ಹೆಮ್ಮಿಂಗ್ ಮಾಡೋ ಸೂಜಿ ಸಹಾಯದಿಂದ ಅದರಲ್ಲಿ ಹಾಕಿಬಿಟ್ಟು ಇದನ್ನು ನಾನೀಗ ಇದು 2 ರೀತಿಯೂ ಕಟ್ಬೋದು. ನಿಮ್ಗೆ ಇನ್ನೊಂದು ರೀತಿ ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ ನಾನಿಲ್ಲಿ. ಫಸ್ಟ್ ಬಿಗಿನರ್ ಆಗಿರೋದ್ರಿಂದ ನೀವು ಸಿಂಪಲ್ಲಾಗಿಯೂ ಕಟ್ಕೋಬೋದು. ಯಾವ ರೀತಿ ಕಟ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತೀನಿ ನಿಮಗೀಗ. ಇನ್ನೊಂದು ಥರ ದಾರ ನಾವು ಎಷ್ಟು ಬೇಕೋ ಒಂದು ಕುಚ್ಚಿಗೆ ತಗೊಂಡ್ಬಿಟ್ಟು 1 ಇಂಚಿನಷ್ಟು ತಗೊಂಡು ಎಷ್ಟು ಸುಮಾರು
ನೋಡಿ ನಾನು ಇಷ್ಟು ಉದ್ದ ದಾರ ತಗೊಂಡಿದ್ದೀನಿ. ಈಗ ಇದನ್ನು ನಾನು ಯಾವ ರೀತಿ ಕಟ್ಟೋದು ಅಂತ ಎರಡೂ ರೀತಿಯಲ್ಲೂ ತೋರಿಸ್ಕೊಡ್ತೀನಿ ನಿಮಗೆ. ಈಗ ನೋಡಿ, ಈ ರೀತಿ ಸೀರೆನ ನಾವು ನಮಗೆ ಮುಖವಾಗಿ ಉಲ್ಟಾ ಹಾಕೋಬೇಕು. ನೀವು ಒಂದು ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಭಾರವಾದಂಥದ್ದು ಏನಾದರೂ ಇಟ್ಟರೆ, ನೀವು ದಿಂಬು ಬುಕ್ಸ್ಕೋ ಏನಾದರೂ ಇಟ್ಕೋಬೇಕು. ಅಂದರೆ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ, ಆವಾಗ ನಮ್ಗೆ ಕುಚ್ಚು ಕಟ್ಟೋಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಲ್ಲಿ ಅದು ಎಡ್ಜ್ ಇರುತ್ತಲ್ಲ ಅಷ್ಟು ಬಿಟ್ಕೊಂಡಿದ್ದೀನಿ ಅಲ್ಲಿ ಸೀರೆನ. ಸ್ಟಾರ್ಟಿಂಗಲ್ಲಿ ಅಷ್ಟು ಬಿಟ್ಬಿಟ್ಟು ಆ ಹಿಂದ್ಗಡೆಯಿಂದ ಸೂಜಿನ ಹಾಕಿಬಿಟ್ಟು ಈ ರೀತಿ ಕುಚ್ಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟೇ ತೊಗೋಬೇಕು. ನೋಡಿ, ನಾನು ಆವಾಗಲೇ ಹೆಮ್ಮಿಂಗ್ ಸೂಜಿಯಲ್ಲಿ ತೊಗೊಂಡಿದ್ದಲ್ಲ ಅದನ್ನು ಮಧ್ಯದಲ್ಲೇ ಹಾಕಬೇಕು. ಈ ರೀತಿ ನೋಡಿ ಹಾಕಿಬಿಟ್ಟು ಮಧ್ಯ ಬೆರಳಿಂದ ಅದನ್ನು ಕೂಡ ಹಾಗೆ ಹಿಡ್ಕೋಬೇಕು. ಹಿಡ್ಕೊಂಡು ಇಲ್ಲಿ ನಾನು 3 ರೌಂಡಲ್ಲಿ ಅದರಲ್ಲಿ ನೀಡಲಲ್ಲಿ ಹಾಸಿಬಿಟ್ಟು ತೆಗಿತಾ ಇದ್ದೀನಿ. ಈಗ ನೋಡಿ, ಈ ರೀತಿ ನಾವು ಫಸ್ಟಲ್ಲೇ ಅದು ಕರೆಕ್ಟ್ ಏನು ಸುತ್ತಿರ್ತೀವಲ್ಲ ಅಲ್ಲಿಗೆ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಈಗ ಇದನ್ನು ನಾವು ಗಂಟು ಹಾಕಬೇಕು. ಹಾಗೆ ಇಲ್ಲಿ ಒಂದು ಲಾಕ್ ಆಗಬೇಕೀಗ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪ ದಾರ ಗಟ್ಟಿ ಇದ್ದರೆ ಈ ರೀತಿ ಬರುತ್ತೆ. ನೀವು ನಿಧಾನವಾಗಿ ಹಾಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, 2 ರೀತಿಯಲ್ಲಿ ಲಾಕ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಅದನ್ನು ಮಧ್ಯದಲ್ಲಿ ಯಾವ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಹಾಕಿದ್ದೆವು ಅದೇ ರೀತಿ ಲಾಸ್ಟ್ ಸೂಜಿಯನ್ನು ಕೂಡ ಮಧ್ಯದಲ್ಲೇ ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಆ ರೇಂಜಿಗೆ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಿನಷ್ಟು ತೊಗೊಂಡಿದ್ದೀನಿ. 1 ಇಂಚು ಉದ್ದ ಇದೆ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬೆರಳು ಹೆಬ್ಬೆರಳನ್ನು ಅಲ್ಲಿ ಆ ಕುಚ್ಚಿಗೆ ಮಧ್ಯೆ ಇಟ್ಕೊಂಡ್ಬಿಟ್ಟು ಅಷ್ಟು ಗ್ಯಾಪಲ್ಲಿ ನಾವು ನೆಕ್ಸ್ಟ್ ಕುಚ್ಚಿಗೆ ಹಾಕಬೇಕು. ನೋಡಿ, ಹಿಂದೆಯಿಂದ ಈ ರೀತಿ ಸೂಜಿನ ಹಾಕ್ಬಿಟ್ಟು ಈ ರೀತಿ ತಗೋಬೇಕು. ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋನ ಚೆನ್ನಾಗಿ ನೋಡಿ. ನೀವು ಕೂಡ ನಿಮ್ಮ ಸೀರೆಗಳನ್ನು ಕುಚ್ಚು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಸೀರೆ ನಾವೇ ಕಟ್ಕೊಂಡಾಗ ನಮಗೆ ಖುಷಿ ಆಗುತ್ತಲ್ವಾ. ಹಾಗಾಗಿ ನೋಡಿ, ಈ ರೀತಿಯಲ್ಲಿ ನಾನು ಮತ್ತೆ ಒಂದು ಲಾಕ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕಿ ಮಧ್ಯದಲ್ಲೇ ಕರೆಕ್ಟಾಗಿ ನಾನು ಜೂಮ್ ಮಾಡೇ ತೋರಿಸ್ತಾ ಇದ್ದೀನಿ. ನೀವು ನೋಡಿ, ನೀಟಾಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಕುಚ್ಚು ಕಟ್ ಮಾಡಬೇಕಾದ್ರೂ ಅಷ್ಟೇ, ಪಕ್ಕದಲ್ಲಿರೋ ಕುಚ್ಚು ಯಾವ ಸೈಜಲ್ಲಿದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಅದೇ ಸೈಜಲ್ಲಿ ನಾವು ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಮತ್ತು ಫಸ್ಟ್ ಎಲ್ಲನೂ ಕುಚ್ಚು ಕಟ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ತೀವಿ ಅಂತ ಹೋದರೆ ನಮಗೆ ದಾರ ವೇಸ್ಟ್ ಆಗುತ್ತೆ. ಈಗ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿಕೊಂಡ್ರೆ ನಮಗೆ ದಾರ ಸಿಗುತ್ತೆ, ಇಲ್ಲಾಂದರೆ ಸುಮಾರು ದಾರ ವೇಸ್ಟ್ ಆಗುತ್ತೆ. ನೋಡಿ, ಈಗ ನಾನು 2 ಹಾಕ್ತಾಯಿದ್ದೀನಿ. ಆ ಕಲರ್ 2, ಈ ಕಲರ್ 2 ಹಾಕ್ತಾಯಿದ್ದೀನಿ. ಗ್ರೀನು ಮತ್ತು ಮೆಹಂದಿ ಕಲರಲ್ಲಿ 2 ಹಾಕ್ತಾಯಿದ್ದೀನಿ. ನೋಡಿ, ಗ್ರೀನಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಗೆ ನಾನು ಆ ಪಕ್ಕದಲ್ಲಿರೋ ಕುಚ್ಚು ಸೈಜಲ್ಲಿ ಹಾಕ್ಕೊಂಡ್ಬಿಟ್ಟು ಕಟ್ತಾಯಿದ್ದೀನಿ. ನಾನೀಗ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಕಲಿಬೇಕು ಅಂತಿದ್ದಾಗ ಈ ರೀತಿ ದಾರ ತಗೊಂಡ್ಬಿಟ್ಟು ನಮ್ಮ ಹೆಬ್ಬೆರಳಲ್ಲಿ ಇಟ್ಕೊಂಡು ಈ ರೀತಿ ನಾವು ಅದರದ್ದು ಕುಚ್ಚಿನ ಸುತ್ತಬೇಕು. ಲಾಕ್ ಹಾಕ್ತಾನೆ ಸುತ್ತಬೇಕು. ಒಂದೊಂದು ರೌಂಡ್ ಲಾಕ್ ಹಾಕ್ತಾ ಸುತ್ತಬೇಕು. ನಿಮಗೆ ಎಷ್ಟು ಬೇಕು ಒಂದು 5-6 ಸಲನಾದರೂ ಸುತ್ಕೋಬೇಕು, ದಪ್ಪ ಬೇಕು ಅಂದಾಗ. ಆ ರೀತಿ ಸುತ್ತಿಬಿಟ್ಟು ನಾವು ಈಗ ಕಡೆಯದಾಗಿ ಲಾಕ್ ಹಾಕಬೇಕು, ಅದನ್ನು ಗಂಟು ಹಾಕಬೇಕು. ನಿಮಗೆ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಈ ರೀತಿ ಗಂಟು ಹಾಕಿಬಿಟ್ಟು ನೀವು ಅದನ್ನು ಹಾಕೋಬೋದು. ಬಟ್ ಈ ರೀತಿ ಫಿನಿಶಿಂಗ್ ಬರಲ್ಲ. ಅದು ಸ್ಟಾರ್ಟಿಂಗ್ ಕಲಿಯೋಕ್ಕೆ ಆದರೆ ಅದೇ ಈಸಿ ಆಗೋದು, ಇದೇ ಈಸಿ ಆಗುತ್ತೆ. ಈ ರೀತಿ ಗಂಟು ಹಾಕಿಬಿಟ್ಟು ಹಾಕೋದೇ ಈಸಿ ಆಗುತ್ತೆ. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ತಗೊಳ್ಳುತ್ತೆ, ನಿಧಾನವಾಗಿ ಕಲಿಬೋದು. ನೋಡಿ, ಈ ರೀತಿಯಾಗಿ ಬಂದಿದೆ ಇಲ್ಲಿಗ. ಈಗೂ ಸಹ ಇದ್ರ ಸಹ ಪಕ್ಕದಲ್ಲಿರೋ ಕುಚ್ಚನ್ನು ನೋಡಿಬಿಟ್ಟೆ ನಾವೀಗ ಕಟ್ ಮಾಡ್ಕೋಬೇಕು. ಆವಾಗಲೇ ಗೊತ್ತಾಗುತ್ತೆ ನಮ್ಗೆ ಒಂದೇ ಸೈಜಲ್ಲಿ ಸಿಗುತ್ತೆ. ಬಟ್ ಇದು ಅಷ್ಟು ಫಿನಿಶಿಂಗ್ ಬರಲ್ಲ. ಈ ರೀತಿ ಗಂಟು ಹಾಕೋದ್ರಿಂದ, ಲಾಕ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನಾವೇನು ಈ ರೀತಿ ಹೆಮ್ಮಿಂಗ್ ಸೂಜಿಯಿಂದನೇ ಮಾಡ್ತೀವಲ್ಲ, ನೋಡಿ ಇಲ್ಲಿ ಈ ರೀತಿ ಮಾಡಿದ್ರೇ ನೀಟಾಗಿ ಲಾಕ್ ಬರೋದು, ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಅದನ್ನು 2 ಲಾಕ್ ಹಾಕ್ಬಿಟ್ಟು ಫಿನಿಶಿಂಗಲ್ಲಿ ನೋಡಿ ಮಧ್ಯದಲ್ಲಿ ಹಾಕ್ಬಿಟ್ಟು ಅದನ್ನು ನಾವು ಲಾಕ್ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಈ ರೀತಿ ಆಗಿದೆ ನೋಡಿ. ದಾರ ತುಂಬ ವೇಸ್ಟ್ ಆಗಲ್ಲ ಈ ರೀತಿ ಕಟ್ಕೋದ್ರಿಂದ. ನಾವು ಸ್ಟಾರ್ಟಿಂಗೇ ಕಟ್ಬಿಟ್ಟು ಆಮೇಲೆ ಕಟ್ ಮಾಡ್ತೀವಿ ಅಂದರೆ ದಾರ ತುಂಬಾ ವೇಸ್ಟ್ ಆಗುತ್ತೆ.
ನೋಡಿ ನಾನು ಇಲ್ಲಿ ಇನ್ನೊಂದು ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ಕಡಿಮೆ ದಾರ ಸುತ್ಕೊಂಡಿರೋದು. ಇಲ್ಲಿ ನಾನು 100 ಎಳೆ ದಾರ ಸುತ್ಕೊಂಡಿದ್ದೀನಿ. ಆ 100 ಎಳೆ ದಾರದಿಂದನೂ ಕೂಡ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ದೊಡ್ಡ ನೀಡಲಲ್ಲಿ ಹಾಕ್ಕೊಂಡಿದ್ದೆ. ಈಗ ಚಿಕ್ಕ ನೀಡಲಲ್ಲಿ ಹಾಕಿಬಿಟ್ಟು 100 ಎಳೆ ದಾರನ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಕುಚ್ಚು ಕಟ್ಟೋದು ಅಂತ. ಇದು ಸೇಮ್ ಪ್ರೊಸೆಸ್ಸು. ಅಲ್ಲಿ ಎಡ್ಜ್ ಏನಿರುತ್ತಲ್ಲ ಆ ಎಡ್ಜಿಗೆ ಅಷ್ಟು ಸೀರೆ ಬಟ್ಟೆ ಬಿಟ್ಬಿಟ್ಟು ನಾವು ಅದನ್ನು ಹಿಂಬದಿಯಿಂದ ದಾರ ತಗೊಂಡ್ಬಿಟ್ಟು ಅದೇ ರೀತಿಯಲ್ಲಿ ನಾವೀಗ ಕುಚ್ಚು ಕಟ್ಟಬೇಕು. ಇದು ಸ್ವಲ್ಪ ಬೇಬಿ ಕುಚ್ಚು, ತುಂಬಾ ಚಿಕ್ಕದಾಗಿ ಬರುತ್ತೆ, ಚಿಕ್ಕ ಚಿಕ್ಕ ಕುಚ್ಚಾಗುತ್ತೆ. ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ಅದನ್ನು ಸಮ ಮಾಡ್ಕೊಂಡ್ಬಿಟ್ಟು ನೀಟಾಗಿ ನಿಧಾನವಾಗಿ ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲಾದರೂ ದಾರ ಎಲ್ಲ ಸಿಕ್ಕಾಕೊಂಡ್ರೆ ಅದನ್ನು ಸ್ವಲ್ಪ ನಿಧಾನವಾಗಿ ತೆಗೆದುಬಿಟ್ಟು, ಈಗ ನೋಡಿ ಮತ್ತೆ ನಾನು ಸೂಜಿಯಲ್ಲಿ ಹೆಮ್ಮಿಂಗ್ ಸೂಜಿಯಲ್ಲಿ ದಾರಾನ ನಾನು ಸುತ್ತಿಟ್ಕೊಂಡಿದ್ದೆ ಆವಾಗಲೇ. ಈ ರೀತಿ ಮಾಡಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸುಮಾರು ಸುತ್ತಿಟ್ಕೊಂಡ್ಬಿಟ್ರೆ ನಮಗೆ ಬೇಗ ಆಗುತ್ತೆ, ಕುಚ್ಚು ಕೂಡ ಫಾಸ್ಟಾಗಿ ಮುಗಿಯುತ್ತೆ. ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡ್ಬಿಟ್ಟು ತೊಗೋಬೋದು. ಇದರಲ್ಲಿ ಗೋಲ್ಡನ್ ಕಲರು ಸಿಗುತ್ತೆ, ಕಾಫರು ಸಿಗುತ್ತೆ, ನೀವು ಯಾವುದಾದ್ರೂ ತೊಗೋಬೋದು. ನೋಡಿ ಈ ರೀತಿಯಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬೇಬಿ ಕುಚ್ಚು ಕಟ್ಬೋದು. ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಕಲ್ತಾದಮೇಲೆ ನೀವು ಈ ಟೇಬಲ್ ಸಹಾಯದಿಂದ ದಾರನ ಸುತ್ಕೋಬೋದು. 1-2 ಸಲ ಸುತ್ಕೊಂಡು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಸೀರೆಗೆ ಫುಲ್ ಆಗಿಬಿಡುತ್ತೆ. ಅಲ್ಲಿ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾವು ಒಂದು ಬುಕ್ಸೋ ಅಥವಾ ಬುಕ್ಸಿನ ಸಹಾಯದಿಂದನೂ ಕೂಡ ನಾವು ದಾರನ ಸುತ್ಕೋಬೋದು. ಆ ರೀತಿ ಸುತ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದರೆ ಆಮೇಲೆ ನಾವು ಈ ಟೇಬಲಿಂದ ಹಾಕ್ಬಿಟ್ಟು ಸುತ್ತಿ ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಲಾಕ್ ಮಾಡಬೇಕು. ಅದನ್ನು ಎಷ್ಟು ನೀಟಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ ಸಿಂಪಲ ಬೇಬಿ ಕುಚ್ಚು ಕೂಡ ಈ ಚಿಕ್ಕ ಚಿಕ್ಕದಾಗಿ ಇರುತ್ತೆ. ನೋಡಿ ಈ ರೀತಿಯಾಗಿ ನಾನು 2 ರೌಂಡ್ ಹಾಕ್ಬಿಟ್ಟು ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೀಗ. ನೀವು ಇದೇ ರೀತಿ ಪ್ರಾಕ್ಟೀಸ್ ಆದಮೇಲೆ ನೀವು ಬೀಡ್ಸು ಕೂಡ ಹಾಕ್ಕೊಂಡು ಕಟ್ಕೋಬೋದು. ಚಿಕ್ಕ ಚಿಕ್ಕದಾಗಿ ಬೀಡ್ಸ್ ಬರುತ್ತೆ, ಬೀಡ್ಸ್ ಹಾಕ್ಬಿಟ್ಟು ಕಟ್ಕೋಬೋದು. ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟರ್ ತೊಗೊಂಡ್ರೆ ನಮಗೆ ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಕತ್ತರಿಯಿಂದೆಲ್ಲ ಕಟ್ ಮಾಡಿದರೆ ಚೆನ್ನಾಗಿ ಬರಲ್ಲ. ಈ ರೀತಿ ಕಟ್ರ್ ಸಹಾಯದಿಂದನೇ ಕಟ್ ಮಾಡಬೇಕು. ನೋಡಿ ನಾನೊಂದು ಬೆರಳು ಇಡ್ತಾಯಿದ್ದೀನಿ. ಆ ಹೆಬ್ಬೆರಳನ್ನು ಅಷ್ಟೇ ಗ್ಯಾಪ್ ಬಿಟ್ಕೊಂಡು ಪಕ್ಕಕ್ಕೆ ಕುಚ್ಚು ಕಟ್ಟಬೇಕು. ಇನ್ನೊಂದು ನೋಡಿ ಪಕ್ಕದಲ್ಲಿರೋ ಕುಚ್ಚನ್ನು ನೋಡಿಕೊಂಡು ಅಷ್ಟೇ ನಾವು ದಾರ ತಗೊಂಡ್ರೆ ನಮಗಿಲ್ಲಿ ದಾರ ವೇಸ್ಟ್ ಆಗೋಲ್ಲ. ನಾವು ಫಸ್ಟೇ ಕಟ್ಕೊಂಡ್ರೆ ದಾರ ವೇಸ್ಟ್ ಆಗಿಬಿಡುತ್ತೆ. ಈಗ ಅದ್ರ ಪಕ್ಕದಲ್ಲಿರೋ ಕುಚ್ಚನ್ನು ನೋಡಿಬಿಟ್ಟು ಎಷ್ಟಿದೆಯೋ ಅಷ್ಟೇ ಉದ್ದ ತಗೊಂಡ್ರೆ ಅಲ್ಲಿ ನಮಗೆ ದಾರ ಸೇವ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಮತ್ತೆ ಮಧ್ಯದಲ್ಲೇ ಹಾಕಿಬಿಟ್ಟು ನಾನು ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹೀಗೆ ನಾನು ನಿಮಗೆ ಯಾವ ರೀತಿ ಕಲರ್ ಬೇಕೋ ಆ ರೀತಿ ಹಾಕ್ಕೋಬೋದು. ನಿಮ್ಮ ಸೀರೆ ಕಾಂಬಿನೇಷನ್ ಮಾಡಿಕೊಂಡು ಸೀರೆ ಕಲರು ಮತ್ತು ಸೆರಗಿನ ಕಲರನ್ನು ಸೇರಿಸಿ ಕಾಂಬಿನೇಷನ್ ಮಾಡಿ ದಾರ ಹಾಕ್ಕೋಬೋದು. ಇಲ್ಲ ಬಾರ್ಡ್ರ್ ಕಲರ್ ನೋಡಿ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಈ ಕುಚ್ಚುಗಳನ್ನು ರೆಡಿ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನೀವು 4 ಹಾಕ್ಬೋದು, 2 ಹಾಕ್ಬೋದು, 5 ಹಾಕ್ಬೋದು. ಇಲ್ಲ ಒಂದೇ ಕಲರೇ ಹಾಕೋತೀವಿ ಅಂದರೆ ಒಂದೇ ಕಲರು ಕೂಡ ಹಾಕ್ಕೋಬೋದು. ನೋಡಿ ಅದ್ರ ಪಕ್ಕದಲ್ಲಿರೋ ಕುಚ್ಚನ್ನು ನೋಡಿಬಿಟ್ಟು ನಾನು ಕಟ್ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲಿ ಒಂಚೂರು ಹತ್ತಲ ಆಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳೋದು. ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ, ಆದರೂ ಪರವಾಗಿಲ್ಲ. ನೀಟಾಗಿ ನೀವು ಸಹಿತ ನಿಮ್ಮ ಸೀರೆಗಳನ್ನು ಕುಚ್ಚು ಕಟ್ಕೊಂಡು ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕು. ಫಿನಿಶಿಂಗು ಅಷ್ಟೇ ನೀಟಾಗಿರಬೇಕು. ಕಡೆಯದಾಗಿ ಲಾಸ್ಟ್ ಕುಚ್ಚು ಕೂಡ ನಾವು ಫಿನಿಶಿಂಗಾಗಿ ನೀಟಾಗಿ ಇಷ್ಟೇ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ನಾವು
ಬಟ್ಟೆ ಬಿಟ್ಟಿರ್ತೀವೋ ಅಷ್ಟೇ ಬಟ್ಟೆನ ಬಿಡಬೇಕಲ್ಲಿ, ಮತ್ತೆ ಜಾಸ್ತಿ ಬಿಡೋದೆಲ್ಲ ಮಾಡಬಾರ್ದು. ಅಷ್ಟೇ ಫಿನಿಶಿಂಗಾಗಿ ಚೆನ್ನಾಗಿ ಬರುತ್ತೆ ಅದು. ಈಗ ನಾನು 3 ಹಾಕಿದ್ದೀನಿ, ಪಿಂಕ್ 3 ಹಾಕಿದ್ದೀನಿ. ಈಗ ನೆಕ್ಸ್ಟ್ ನಾನಿಲ್ಲಿ ಪಕ್ಕದಲ್ಲೇ ಇನ್ನೊಂದು ಕಲರ್ ಹಾಕ್ತಾಯಿದ್ದೀನಿ ನೋಡಿ. ಆ ರೀತಿಯಲ್ಲಿ ನಾನು ಇನ್ನೂ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಈ ರೀತಿಯಾಗಿ ನಾನು ಇನ್ನೊಂದು ಕಲರ್ ಯೆಲ್ಲೋ ಹಾಕ್ತಾಯಿದ್ದೀನಿ.